ಇವತ್ತಿನ ನಮ್ಮ ಸ್ಪೆಷಲ್ ವಿಡಿಯೋ ಕುಂದಾಪುರ ಸ್ಟೈಲ್ ಪ್ರಾನ್ಸ್ ಘೀ ರೋಸ್ಟ್. ನಾವಿಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಪ್ರಾನ್ಸ್ನ ಯೂಸ್ ಮಾಡ್ತಾ ಇದೀವಿ. ನೋಡಿ, ವಾಶ್ ಆಗಿದೆ. ವಾಶ್ ಆದ್ಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡಕ್ಕೆ ಹೋಗಬೇಡಿ. ಇಲ್ಲಿ ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ನಿಂಬೆ ರಸ ಯೂಸ್ ಮಾಡ್ತಾ ಇದೀವಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಆಗ ರುಚಿ ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಅರಿಶಿನ, ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ನೋಡಿ, ಇಷ್ಟೇ ಇದು. ಈಗ ಇದನ್ನ ಮ್ಯಾರಿನೇಟ್ ಮಾಡಕ್ಕೆ ಇಡೋಣ. ಮಸಾಲೆಗೆ ಗೀ ರೋಸ್ಟ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಪ್ಯಾನ್ ತೊಗೊಂಡಿದ್ದೀವಿ. ಪ್ಯಾನ್ಗೆ ಒಂದು ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಇಲ್ಲಿ ನಾವು ಅರ್ಧ ಕೆಜಿ ಪ್ರಾನ್ಸ್ಗೆ 6 ಇಂದ 7 ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡು ಯೂಸ್ ಮಾಡ್ತಾ ಇದ್ದೀವಿ. ಕಲರ್ ಜೊತೆಗೆ ಖಾರನೂ ಇರುತ್ತೆ. 1 ಚಮಚ ಧನಿಯಾ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸೋಂಪು, 1/4 ಚಮಚ ಮೆಂತ್ಯ, ಹಾಗೆ ಅರ್ಧ ಚಮಚ ಕಾಳುಮೆಣಸು ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ಗಸಗಸೆ, 1/4 ಚಮಚ ಗಸಗಸೆ ಯೂಸ್ ಮಾಡ್ತಾ ಇದ್ದೀವಿ. ಗಸಗಸೆ ಏನಕ್ಕೆ ಅಂತಂದರೆ ಇದು ಸ್ವಲ್ಪ ಹೀಟ್ ಇರೋದ್ರಿಂದ ಹೀಟ್ ಅಂಶನ ಕಮ್ಮಿ ಮಾಡುತ್ತೆ, ಮತ್ತು ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ ಗಸಗಸೆ ಯೂಸ್ ಮಾಡೋದ್ರಿಂದ. ಇದಕ್ಕೆ ಅರ್ಧ ಇಂಚು ಶುಂಠಿ, ಹಾಗೆ 7 ರಿಂದ 8 ಎಸಳು ಬೆಳ್ಳುಳ್ಳಿ ಯೂಸ್ ಮಾಡಿ ಫೈನ್ ಪೇಸ್ಟ್ ಬರೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು. ಫ್ರೈ ಮಾಡೋದಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀವಿ. ಆ ಪ್ಯಾನಿಗೆ ನಾವಿಲ್ಲಿ 2 ರಿಂದ 3 ಚಮಚ ಅಷ್ಟು ಶುದ್ಧ ಹಸುವಿನ ದೇಸಿ ತುಪ್ಪವನ್ನು ಬಳಸ್ತಾ ಇದ್ದೀವಿ. ತುಪ್ಪ ಬಿಸಿಯಾದ ನಂತರ ನಾವಿಲ್ಲಿ 2 ಚಿಕ್ಕ ಸೈಜ ಆನಿಯನ್ನ ಚಾಪ್ ಮಾಡಿ ಹಾಕ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದನ್ನ ಮಂಗಳೂರು ಕಡೆ ಚಟ್ಲಿ ಅಂತಾನೂ ಕರೀತಾರೆ, ಇಲ್ಲಿ ಸೀಗಡಿ ಮೀನು ಅಂತಾರೆ. ನೋಡಿ, ಫೈನ್ ಪೇಸ್ಟ್ ಆಗಿ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀವಿ. ಮಸಾಲೆ ಎಲ್ಲ ಹಾಕಿದ ನಂತರ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ ಬಿಟ್ವೀನ್ ಇದು ಕೈ ಆಡಿಸ್ತಾ ಇರಿ, ಯಾಕಂದ್ರೆ ಬುಡ ಹಿಡಿದ್ರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಆಗಿದೆ ನಮಗೆ, ಅದಕ್ಕೆ ಒಂದು ಸ್ವಲ್ಪ ನೀರು ಆಡ್ ಮಾಡ್ತಾ ಇದ್ದೀವಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಗ ಬಿಡೋಣ. ಈಗ 2 ಮಿನಿಟ್ಸ್ ಆಗಿದೆ. ಒಂದ್ಸತಿ ಲಿಡ್ ಓಪನ್ ಮಾಡಿ ಬುಡ ಹಿಡಿದಿರೋ ಹಾಗೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ, ನಿಮಗೆ ಕಾಣಿಸ್ತಿರ್ಬೋದು. ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಪ್ರಾನ್ಸ್ನ ಹಾಕಿ ಮಿಕ್ಸ್ ಮಾಡಬೇಕು. ನಾವಿಲ್ಲಿ ಯೂಸ್ ಮಾಡ್ತಿರೋದು ಅರ್ಧ ಕೆಜಿಯಷ್ಟು ಟೈಗರ್ ಪ್ರಾನ್ಸು. ಈ ಸೈಜ್ ಇರೋದು ಆಮೇಲೆ ಬೆಂದ್ಮೇಲೆ ಚಿಕ್ಕದಾಗ್ಬಿಡುತ್ತೆ ಇದು, ಯಾಕಂದ್ರೆ ವಾಟರ್ ಕಂಟೆಂಟ್ ಇರೋದ್ರಿಂದ ಹೀಗಿದೆ ಅದು. ಪ್ರಾನ್ಸ್ ಹಾಕಿದ ನಂತರ ಹೀಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಪ್ರಾನ್ಸಲ್ಲೇ ನೀರು ಬಿಡುತ್ತೆ. ಗಟ್ಟಿ ಆಯ್ತಲ್ಲ ಅಂದ್ಬಿಟ್ಟು ನೀರು ಹಾಕಕ್ಕೆ ಹೋಗ್ಬಿಡಿ. ಆಮೇಲೆ ಇನ್ನೂ ವಾಟರಿ ಆದರೆ ಚೆನ್ನಾಗಿರಲ್ಲ, ಯಾಕಂದರೆ ಆಮೇಲೆ ನೋಡಿ ಆಮೇಲೆ ಸ್ವಲ್ಪ ಬಿಟ್ಟ ಮೇಲೆ ನೀರು ಬಿಟ್ಟಿರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 2 to 3 ಮಿನಿಟ್ಸ್ ಬೇಯಕ್ಕೆ ಬಿಡೋಣ. ಈಗ 3 ಮಿನಿಟ್ಸ್ ಆಗಿದೆ. ಈಗ ನೋಡಿ, ನಾವು ನೀರು ಹಾಕಿಲ್ಲ, ಆದರೂ ನೀರು ಬಿಟ್ಕೊಂಡಿದೆ. ಇದನ್ನು ತುಂಬ ಹೊತ್ತು ಬೇಯಿಸೋಕ್ಕಲ್ಲ ಹೋಗ್ಬೇಡಿ. ಇದನ್ನು ಚಿಕನ್ ಥರ ನಿಮಗೆ ಅರ್ಧ ಗಂಟೆ 20 ನಿಮಿಷ ಎಲ್ಲ ಬೇಯೋ ಅವಶ್ಯಕತೆ ಇಲ್ಲ. ಇದು ಸಾಫ್ಟ್ ಮೀಟ್ ಆಗಿರೋದ್ರಿಂದ ಇನ್ನು 1 ರಿಂದ 2 ನಿಮಿಷ ಬೇಯಿಸಿ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡಿ. ಒಂದು 10-15 ನಿಮಿಷ ಆದಮೇಲೆ ನೀವು ಇದನ್ನು ಗೀ ರೈಸ್ ಜೊತೆಗೋ ಅಥವಾ ಚಪಾತಿ, ರೋಟಿ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಓವರ್ ಕುಕ್ ಆದರೂ ರಬ್ಬರ್ ಆಗಿಬಿಡುತ್ತೆ, ಅವಾಗ ತಿನ್ನೋಕ್ಕಷ್ಟು ಮಜಾ ಇರಲ್ಲ. ಫಸ್ಟು ರುಚಿ ನೋಡಿ, ಯಾಕಂದರೆ ನೀವು ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಆಮೇಲೆ ಜಾಸ್ತಿ ಉಪ್ಪು ಹಾಕೋಕ್ಕಿಂತ ಫಸ್ಟು ರುಚಿ ನೋಡಿ. ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪು ಹಾಕಿ. ನಮಗೆ ಇಲ್ಲಿ ಉಪ್ಪು ಕಮ್ಮಿ ಇದ್ದಿತ್ತು. ಈಗ ನಿಧಾನಕ್ಕೆ ಮಿಕ್ಸ್ ಮಾಡೋಣ. ಆಲ್ಮೋಸ್ಟ್ ಆಗಿದೆ ಇದು. ಈಗ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಸರ್ವ್ ಮಾಡಿ ತಿನ್ಬೋದು.